ಆ ಭಗವಂತ ಪ್ರತಿಯೊಬ್ಬರನ್ನ ಭೂಮಿಗೆ ಕಳಿಸಿಕೊಡ್ತಾನೆ. ಪ್ರತಿಯೊಬ್ಬರನ್ನ ಭಗವಂತ ಭೂಮಿಗೆ ಕಳಿಸಿಕೊಡ್ತಾನ. ಕರೆ ಹೋದವರು ಮರಳುವರಿ, ಇರುವವರು ಉಳಿವರಿ, ಬರುವವರು 100 ಕಾಲ ಬದುಕಲಾರರಿಲಿ, ಬಲು ಚಂದ ಬೀರಿದ ಹೂ ಒಂದು ದಿನ ಬಾಡುವುದು, ತೆರಳುವಿಕೆ ಅನಿವಾರ್ಯ ಮುದ್ದು ರಾಮ ಅಂತ ಬರೀತಾರೆ. ಎಷ್ಟು ಚೆನ್ನಾಗಿರಲ್ಲ. ಹೋದವರು ಮರಳುವರಿ ಅಂತಂದ್ರೆ ಒಂದು ಸಾರಿ ಶಿವನ ಪಾದ ಸೇರಿದ್ರು ಅಂತಂದ್ರೆ ಮತ್ತೆ ಬರ್ತಾರೆ. ನಾವು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಎಂದಿಗೂ ಬರೋದಿಲ್ಲ. ಒಂದು ಸಾರಿ ಶಿವನ ಪಾದವನ್ನ ಸೇರಿದರೆ ಅವ್ರು ಯಾರು ಬರ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಇರತಕ್ಕಂಥವರು ಉಳಿಯಬಲ್ಲರೆ ಸದಾಕಾಲವಾಗಿ. ಅವರ ಜೀವ ಎಷ್ಟು ವರ್ಷ ಭಗವಂತನ ನಿರ್ಣಯ ಇರ್ತದೆ ಅಷ್ಟು ವರ್ಷಗಳ ಕಾಲ ಬದುಕಬಹುದು. ಜೀವ ಇರ್ತಕ್ಕಂಥವರು ಸೂರ್ಯ ಚಂದ್ರ ಇರೋ ತನಕ ಏನಾದ್ರು ಇರುತ್ತಾರೇನು? ಇರುವುದಿಲ್ಲ. ಇನ್ನ ಹುಟ್ಟಿ ಬರತಕ್ಕಂಥವರು 100 ಕಾಲ ಬದುಕ್ತಾರೆ ನಾವು ಸಹಿತವಾಗಿ. ಯಾರು ಬದುಕ್ತಾರೆ? ಇರೋವರು ಉಳಿಯೋದಿಲ್ಲ, ಬರುವವರು ಉಳಿಯೋದಿಲ್ಲ, ಹೋದವರು ಮರಳಿ ಬರುವುದಿಲ್ಲ, ಯಾರೂ ಬರುವುದಿಲ್ಲ. ಆದರೂ ಚಿಂತಾಜನಕ ಸ್ಥಿತಿಯಾಗಿದ್ದೇವೆ. ಸುಂದರವಾಗಿ ಒಂದು ಹೂ ಅರಳದೆ, ಆ ಸುಂದರವಾಗಿರ್ತಕ್ಕ ಅರಳಿದ ಹೂ ಬೆಳಗ್ಗೆ ಅರಳದೆ ಸಾಯಂಕಾಲ ಬಾಡುತ್ತದೆ. ಹಂಗ ನಾವು ಹುಟ್ಟಿವಿ, ಒಂದಲ್ಲ ಒಂದು ದಿನ ಬಾಡಲೇಬೇಕು, ಒಂದಲ್ಲ ಒಂದು ದಿನ ಶಿವನ ಪಾದವನ್ನ ಸೇರಲೇಬೇಕು. ಇದು ಹೂವಿನ ಹೂ ಹರಳೋದು ಹೆಂಗ ಹಂಗ ಬಾಡುವುದು ಅನಿವಾರ್ಯ. ಹೆಂಗ ಮನುಷ್ಯನ ಜನನ ಆಗ್ತದ ಹಂಗ ಮುಂದೊಂದು ದಿನ ಮರಣ ಬರ್ತದೆ. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರು. ಚಂದ ಹೇಳ್ತಾರ. ಭಗವಂತ ಸುಂದರವಾಗಿರುವಂತ ಮನೆಯನ್ನ ನಮ್ಮಗಳೆಲ್ಲರಿಗೆ ಕಟ್ಟಿಸಿ ಕೊಟ್ಟಿದ್ದಾನೆ. ಆ ಮನೆಯೊಳಗೆ ನಾವೆಲ್ಲರೂ ಬಾಡಿಗೆ ಮನೆಯೊಳಗೆ ಉಳ್ಕೊಂಡಿವಿ. ನಾವಂತೀವಿ ಇದು ನನ್ನ ಮನೆ, ಇದು ನನ್ನ ಮನೆ. 1 ಕೋಟಿಯನ್ನು ಕೊಟ್ಟು ಮನೆಯನ್ನ ಕಟ್ಟಿಸಿದೆ, 2 ಕೋಟಿಯನ್ನು ಕೊಟ್ಟು ಮನೆಯನ್ನ ಕಟ್ಟಿಸಿದೆ ಅಂತ ತಿಳ್ಕೊಂಡು ನಾವೆಲ್ಲ ಹೇಳ್ತೀವಿ ಜಂಬದಿಂದ. 2 ಕೋಟಿ ಕೊಟ್ಟು ಮನೆಯನ್ನ ಕಟ್ಟಿಸಿದ್ಯಾ, 3 ಕೋಟಿ ಕೊಟ್ಟು ಮನೆಯನ್ನ ಕಟ್ಟಿಸಿದ್ಯಾ? ಕರೆ ಯಮರಾಯ ಬಂದು ಮನೆ ಬಾಗಿಲಿಗೆ ಬಂದಾಗ ಇನ್ನು 2 ದಿನ ಇರುತ್ತೇನೆ ಎಂದು ಯಾರಾದರೂ ಹೇಳಿರುವಿರಾ? ಹೇಳಿದ್ದೀರಾ? ಈಗ 3 ಕೋಟಿ ರೂಪಾಯಿ ಕೊಟ್ಟು ಮನೆಯನ್ನ ಕಟ್ಟಿಸಿರುವೆ, ಈ ಮನೆಯೊಳಗೆ ಇನ್ನೂ ಸ್ವಲ್ಪ ದಿನಗಳ ಕಾಲ ನಾ ಇರ್ತೀನಿ ಅಂತ ಹೇಳಿದಾಗ ಯಮರಾಯ ಆ ಮನೆಯೊಳಗ ನಮ್ಮನ್ನ ಇರುವುದಕ್ಕೆ ಬಿಡುತ್ತಾನೇನು? ಬಿಡುತ್ತಿಲ್ಲ. ನನ್ನ ಮನೆ ಅಂತ ಹೇಳಕತ್ತೀಯಲ್ಲ, ಇರು ಇನ್ನು 4 ದಿನಗಳ ಕಾಲ ಯಮರಾಯ ಬಂದಾಗ ನೀ ಮನೆಗೆ ನಡಿ ಅಂತ ಹೇಳಿ ನೋಡೋಣ. ಅಲ್ಲಮ್ಮ ಪ್ರಭುದೇವರು ಸಹಿತ ಹೇಳ್ತಾನಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿಯೋಡ ನಿನ್ನೊಡನೆ ಎಂಬುದೊಂದು ಜ್ಞಾನ ರತ್ನ. ಆ ದಿವ್ಯ ಜ್ಞಾನ ರತ್ನವನ್ನ ಕೆಡಗೊಡದೆ ಅಲಂಕರಿಸಿದ ಯಾಗಡೆ ನಿನ್ನಂತ ಸಿರಿವಂತರಾರೂ ಇಲ್ಲ ಕಾಣ ಅಂತ ಬರೀತಾರೆ ನಮ್ಮ ಪ್ರಭುದೇವರು. ಯಾವುದು ನಿಂದು? ಈ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಬಂಗಾರ ನಿನ್ನದಲ್ಲ, ಬೆಳ್ಳಿ ನಿನ್ನದಲ್ಲ, ಹೆಂಡತಿ ನಿನ್ನ ಒಡೆಯರು. ಇರೋ ತನಕ ಹೆಂಡತಿ, ಹೆಂಡ್ರು ಮಕ್ಕಳು ಇರೋದು ಎಲ್ಲಿ ತನಕ? ಇದ್ರೆ ಚಂದ್ರ ಪ್ರಸಾದ್. ಮಣ್ಣಲ್ಲಿ ಮಣ್ಣಾಗಿ ಹೋದ ಬಳಿಕ ಯಾವ ಹೆಂಡತಿ ಯಾವ ಮಕ್ಕಳು ಬರುವರೇನು ನನ್ನ ಜೊತೆಯೊಳಗ? ಯಾವ ಹೆಂಡ್ರು ಬರುವುದಿಲ್ಲ, ಯಾವ ಮಕ್ಕಳು ಬರುವುದಿಲ್ಲ, ಯಾವ ಬಂಧುಗಳು ಬರುವುದಿಲ್ಲ. ಹೆಂಡತಿ ಹೇಳ್ತಾಳಲ್ಲ, ಯಾರಿಗಾದ್ರು ಶುಗರ್ ಬಂದಿರ್ಬೇಕ್ರಿ ಮನೆಯೊಳಗೆ, ಗಂಟೆಗೆ 400 ಶುಗರ್ ಇರ್ಬೇಕು, ಅಳ್ತಾಳಿಲ್ಲ. ಬೆಳಿಗ್ಗೆ ಟೀ ಕುಡಿಬೇಕಾದ್ರ ನೋಡು ಶುಗರು 400 ಕೇಳಿದ ಟಿಕೆಟ್ ಟ್ಯಾಬ್ಲೆಟ್ ಅಟಕಾಶಿ ಮಾಡ್ತಾರಲ್ಲ, ನೋಡು 400 ಆಗ್ಯದ ಶುಗರ್ ಟಿಕೆಟ್ ನಾನು ದುಡ್ಡಿಗಾರಲ್ಲ ಟ್ಯಾಬ್ಲೆಟ್ ಹಾಕು. ಬೆಳಿಗ್ಗೆ ಒಂದು ಆಗ್ತಾಳ, ಮತ್ತೊಂದು ಬೆಳಿಬೇಕ್ರಿ, 1 ಗಂಟೆ ಆಗ್ಯದ ಒಂದಿಷ್ಟು ಊಟ ಮಾಡು, ನೋಡು ಶುಗರ್ 450 ಆಗ್ಯದ. ಟೀ ಕೇಳ್ಬೇಕ ಗಂಡ, ನೋಡು ಶುಗರ್ 450 ಆಗ್ಯದ, ಟೀ ಕುಡಿಬೇಡ, ನೋಡು ಸ್ವಲ್ಪ ಏನಾದ್ರು ಸ್ವೀಟ್ ಮಾಡಿಕೊಡಬೇಕವ ಗಂಡ. ಶುಗರ್ ಆಗ್ಯದ, ಓದ ಬಂದ ಚಿಂತೆ,
ಇಲ್ಲಿ ಹೋಲಿ ಮಕ್ಕಳದ ನಮಗೆಲ್ಲ ಮರಣ ಬಂದಾಗ ಹೋಗೋದು ಖಂಡಿತ. ಭೂಮಿ ಋಣ, ಅನ್ನದ ಋಣ, ನೀರಿನ ಋಣ ಮುಗಿದುಕೊಳ್ಳಕ್ಕೆ ಯಾರೂ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದು ಭಗವಂತನ ನಿರ್ಣಯ ಇರುತ್ತದೆ. ಅಂತ ಅಡವಿ ಸಿದ್ದೇಶ್ವರರು 777 ವರ್ಷ ಬದುಕಿದರು ಸಹಿತವಾಗಿ ಅವರು ಉಳಿದಿರೇನು ಭಗವಂತನ ಮುಕ್ತಿಯ ಪಥವನ್ನು ಮುಟ್ಟಿದರು. ಚಾಂಡದೇವರು 1400 ವರ್ಷಗಳ ಕಾಲ ಬದುಕಿದರು. ಅವರು ಉಳಿದ್ರೇನು? ಉಳಿದಿಲ್ಲ. ಯಾರು ಉಳಿದರೆ ಭೂಮಿಯ ಮೇಲೆ ಜೀವ ಹೆಂಗಿರ್ಬೇಕಂತಂದ್ರೆ ಹಲವಾರು ತಪಸ್ಸುಗಳನ್ನ ಮಾಡಿ ಜಗತ್ತಿನೊಳಗೆ ಸುಂದರವಾಗಿರ್ತಕ್ಕಂಥ ಪವಾಡಗಳನ್ನ ಕೊಟ್ಟು ಭಕ್ತರು ಏನು ಬೇಡ್ತಾರ ಬೇಡಿದ ವರಗಳನ್ನು ಕೊಟ್ಟು ಯಾರು ಹೋಗಿದಾರ ಅಂಕಲಿಗೆ ಅಡವಿ ಸಿದ್ದೇಶ್ವರರು ಸೂರ್ಯ ಚಂದ್ರ ಇರುವ ತನಕ ಇರುತ್ತಾರ. ಇದು ನಿಜವಾದ ಬದುಕು. ಜಗತ್ತಿನೊಳಗೆ ಒಳ್ಳೆಯದನ್ನ ಮಾಡಿ ಸತತವಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕಲಿಸುತ್ತಾ ಮಕ್ಕಳ ಏಳಿಗೆಯನ್ನು ಬಯಸಿರ್ತಕ್ಕಂಥವರು ಉಳಿದವರು ಗದುಗಿನ ಗಾನ ಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರಿಯರು. ಅವರ ಜೀವನ ಬದುಕು ಸಾರ್ಥಕ. ನಿಮ್ಮಗಳ ಜೀವನ ಎಲ್ಲದ ಸಾರ್ಥಕ. ಸ್ವಾರ್ಥತೆಯ ಜೀವನ ತುಂಬಿಕೊಂಡೇವಿ. ನಂದ ಮನೆ ಅಂತೀವಿ, ಹೊಲ ನಂದಂತೀವಿ. ಹೊಲ ನಂದು 100 ಎಕರೆ ಅಂತ ಹೇಳ್ತೀವಿ. ಕರೆ ಎಷ್ಟು ಮಂದಿ ಇಟ್ಕೊಂಡೇವಿ. ನೀವು ಬರ್ಸ್ಕೊಂಡಿ, ನಿಮ್ ಮಗ ಬರ್ಸ್ಕೊಂಡ, ಮೊಮ್ಮಗ ಬರ್ಸ್ಕೊಂಡ, ಮೊಮ್ಮಗ ಬರ್ಸ್ಕೊಂಡ. ಹೆಸರಿನ ಪದ ಭೂಮಿ ಹೇಳ್ತಾರಂತ ಭೂಮಿ ತಾಯಿ. ಎಲ್ಲರೂ ಬಂದಿರ್ತಕ್ಕಂಥವ್ರು ನನ್ನ ಹೆಸರಿಗಾಗ್ಯಾರ ಅಂತ ಎಲ್ಲರೂ ಹೇಳಕತ್ತೀರಿ. ಮುಂದೆ ನಿಮಗೆ ಮರಣ ಬಂದಾಗ ಭೂಮಿಯ ಒಡರೊಳಗೆ ಹಾಕಿಕೊಳ್ತೀನಿ, ಯಾರ ಹೆಸರನ್ನ ಹೇಳ್ತೀರಿ ಅಂತ ಭೂಮಿ ತಾಯಿ. ನನ್ನ ಒಡರೊಳಗೆ ಹಾಕೋತೀನಿ, ಹೇಳಿ ನೋಡೋಣ ಹೆಸರು. ಮರಣ ಬಂದಾಗ ಹೇಳ್ತೀರಾ? ಎಲ್ಲರೂ ನನ್ನ ಹೆಸರು 50 ಎಕರೆ ನನ್ನ ಹೆಸರು, 100 ಎಕರೆ ನನ್ನ ಹೆಸರು. ಎಲ್ಲದ ನಿಮ್ಮ ಹೆಸರು? ನಿಮ್ಮ ಹೆಸರು ಯಾವ್ದಂತಂದ್ರೆ ಮಾಡ್ತಕ್ಕಂಥ ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಮಾತುಗಳು, ಒಳ್ಳೆಯ ನಡೆ ನುಡಿ ಆಚಾರ ವಿಚಾರಗಳಿಗೆ. ಇಲ್ಲಿ ಒಬ್ಬ ಈಗ ವಯಸ್ಸು ಮರಣ ಬಂದಿತ್ತು. ಮರಣ ಬಂದಿರುವಂತ ಸಂದರ್ಭದೊಳಗೆ ಯಮರಾಯ ಆತನ ಮನೆಗೆ ಬಂದಿದ್ದ ಕರ್ಕೊಂಡು ಹೋಗ್ಬೇಕಂತೇಳಿ. ನೋಡಪ್ಪ ಬೆಳಕಂದ್ರೆ ನನಗೆ ಮರಣ ನಿನ್ನ ನಾ ಕರ್ಕೊಂಡು ಹೋಗಕ್ ಬಂದೀನಿ, ಮತ್ತೆ ಹೋಗೋಣ ನಡಿ ಅಂತ ಹೇಳ್ಕೊಂಡು ಭಕ್ತಗ ಹೇಳಿ ಯಮರಾಯ. ಯಾವಾಗ ಭಕ್ತೇನು ಮಾಡಿದ? ಚಿಂತತ್ತು. ಮಕ್ಕಳು ಮೊಮ್ಮಕ್ಕಳು ಇದಾರೆ ನನಗೆ ಹೆಂಗ್ ಮಾಡೋದು ಚಿಂತತ್ತು. ಚಿಂತತ್ತಿದಾಗ ವಿಚಾರ ಮಾಡಿದ. ಅವಾಗ ಅಂತ ನಾವು ಹೆಂಗಂತಾನಂದ್ರ ಆಯ್ತಪ್ಪ ಇವತ್ತೊಂದಿನ ಆನಂದವಾಗಿ ಯಮರಾಯ ನನ್ನ ಮನೆಯೊಳಗ ನೀ ಮಲಗಿಕೊಳ್ಳು ಅಂತ ತಿಳ್ಕೊಂಡು ಯಮರಾಯ ನನ್ನ ಮನೆಯೊಳಗೆ ಮಲಗಿಸಿಕೊಳ್ತಾನೆ. ಯಮರಾಯನಿಗೆ ಬೆಳತನಕ ಕೈಕಾಲು ಹೊತ್ತಾನೆ. ಯಾವಾಗ ಯಮರಾಯನಿಗೆ ಬೆಳತನಕ ಕೈಕಾಲುಗಳನ್ನು ಹೊತ್ತಿದ ಸೇವೆಯನ್ನ ಮಾಡಿದ ಯಮರಾಯನಿಗೆ ಬಹಳ ಸಂತೋಷ ಆಯಿತು. ಆನಂದವಾಗಿ ಯಮರಾಯ ಮಲಗಿರುವಂತಹ ಸಂದರ್ಭದಲ್ಲಿ ಮೊದಲಿಗೆ ಕರ್ಕೊಂಡು ಹೋಗೋ ಲಿಸ್ಟ್ಗಳ ಫಸ್ಟ್ ಹೆಸರು ಇವಂದಿರ್ತೀರಿ. ಅವ ಏನ್ ಮಾಡಿದ? ಯಮರಾಯ ನಿದ್ದೆಗನಾಗದ ಅಂತ ತಿಳ್ಕೊಂಡು ಲಾಸ್ಟಿಗೆ ಬರದ ಹೆಸರು. ಫಸ್ಟ್ ಹೆಸರನ್ನ ಲಾಸ್ಟಿಗೆ ಬರದ. ಸೇವಾ ಮಾಡಿದ ಬೆಳತನಕ ಆನಂದ ಅನಿಸ್ತು ಯಮರಾಯನಿಗೆ. ಎಂತ ಗೊತ್ತನಪ್ಪ, ಇದನ್ನ ಕರ್ಕೊಂಡು ಹೋಗ್ತಿನಂತ ಬಂದಿನಲ್ಲ, ಇನ್ನೂ ಸ್ವಲ್ಪ ದಿನಗಳ ಕಾಲ ಈ ಮನುಷ್ಯ ಭೂಮಿಯ ಮೇಲೆ ಬದುಕಬೇಕು. ಬಹಳ ಒಳ್ಳೆ ಮನುಷ್ಯ ಇದ್ದಾನ, ಇವನು ಇನ್ನ 4-6 ದಿನಗಳ ಕಾಲ ಬದುಕಲಿ ಅಂತ ತಿಳ್ಕೊಂಡು ಏನ್ ಮಾಡಿದ್ರೆ ಬೆಳಕರಿತಲ್ರಿ ಹೆಚ್ಚರಾಗಿರ್ತದೆ. ಮೇಲೆ ಲಿಸ್ಟ್ ಇತ್ತಲ್ಲ, ಕೆಳಗೆ ಲಿಸ್ಟ್ ಮಾಡಿದ. ಕೆಳಗಿಂದ ಯಾರಿತ್ತು? ಯಾರಿತ್ತು ಕೆಳಗೆ? ಇವನ್ ಹೆಸರು. ಯಾರು ತಪ್ಪಿಲಿ? ಯಮರಾಯ ಬಂದಿರೋದು ಫಸ್ಟ್ ಯಾರ ಹೆಸರಲ್ಲ ಅವನ್ ಕರ್ಕೊಂಡು ಹೋಗೋದಕ್ಕೆ. ಸೇವಾ ಮಾಡ್ಯಾನಕರೆ ಸೇವಾ ಫಲದಿಂದ ಉಳಿಸ್ತಾನ ಜೀವ. ಯಮರಾಯ ಉಳಿಸ್ಬೇಕಂತ ತಿಳ್ಕೊಂಡನಕರೆ, ಆದ್ರೆ ಮರಣದ ತುದಿಯೊಳಗೆ ನಾವೇ ಉಳಿದುಕೊಳ್ಳಕತ್ತೀವಿ. ಏನು ನಾವು ಉಳಿದುಕೊಳ್ಳಬೇಕಂತ ತಿಳ್ಕೊಂಡು ಬಯಸ್ತೀವಿ. ಕರೆ ಮರಣ ಹೋಗೋದು ಬಂದಿತ್ತು ಅಂದ್ರ ಹೆಂಗ ನಾವು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಸಹಿತವಾಗಿ ಮರಣ ಮರಣ ಉಳಿಯುವುದಿಲ್ಲ. ಶಿವನ ಪಾದವನ್ನ ನಾವು ಸೇರಲೇಬೇಕಾಗ್ತದೆ. ಅದಕ್ಕೆ ಇರೋ ತನಕ ನಾವೆಲ್ಲ ಒಳ್ಳೆಯವರಾಗಿರಬೇಕು, ಒಳ್ಳೆ ನೀತಿವಂತರಾಗಿ ಬಾಳಬೇಕು, ಒಳಿತು ಮಾಡುವ ಮನುಷ್ಯ. ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆಂಬುದು ಕಟ್ಟುಕರಾರು. ಏನಿಹುದೇನಿದು ಅಹಿತವರ
ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆಂಬುದು ಕಟ್ಟುಕರಾರು ಏನಿಹುದೇ ಇದು ಅರಿತವರಾರು ಏನಿಹುದೇ ಇದು ಅರಿತವರಾರು ದೇವರ ನಮ್ಮಯ ದಿನಗಳು ತಾವೇ ತೀರಲು ನಮ್ಮಯ ದಿನಗಳು ತಾವೇ ತೀರಲು ಬಿಡಿಯಂದೀಶನು ಆಜ್ಞಾಪಿಸಲು ಬಿಡುಯಂದೀಶನು ಆಜ್ಞಾಪಿಸಲು ಇನ್ನೂ ಇರುವೆನು ನಾ ಬಿಡಲಾರೆನು. ಇನ್ನೂ ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತಿಕಾರ ಎಂದರೆ ನಡೆಯದು ಈ ಪ್ರತಿಕಾರ ಬಿಡಿಸು ಅವರಧಿಕಾರ ಬಿಡಿಸು ಅವರಧಿಕಾರ ದೇವರ ಮನೆ ಈ ಜಗವೆಲ್ಲ ದೇವರ ಮನೆ ಈ ಜಗವೆಲ್ಲ ಈಗಲೇ ಬಿಡವರೆ ಬಿಡಬೇಕಷ್ಟೇ ನಮಗೆ ಹೆಸ ಬಿಡಬಹುದಷ್ಟೇ ಈಗಲೇ ಬಿಡುವರೆ ಬಿಡಬೇಕಷ್ಟೇ ನಮಗೆ ಹೆಸ ಬಿಡಬೇಕಷ್ಟೇ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎನ್ನುವುದಲ್ಲ ಜಂಬದ ಸೊಲ್ಲು ಎನ್ನುವುದಲ್ಲ ಜಂಬದ ಸೊಲ್ಲು ಅಂತಕ್ಕೆ ತೋರುವುದು ಈ ನುಡಿಗಳು ಅಂತಕ್ಕೆ ತೋರುವುದು ಈ ನುಡಿಗಳು ದೇವರ ಮನೆ ಈ ಜಗವೆಲ್ಲ ದೇವರ ಮನೆ ಈ ಜಗವೆಲ್ಲ ಇಷ್ಟನ್ನು ಕೊಟ್ಟಿಲ್ಲ